ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾಡ ದಸರಾ ಹಬ್ಬ ಇನ್ನೇನು ಹತ್ರ ಬಂದೇ ಬಿಡ್ತು. ನಾಡ ದಸರಾ ಹಬ್ಬಕ್ಕೂ ಹಾಗೂ ಅಣ್ಣವ್ರಿಗೂ ಏನು ಸಂಬಂಧ? ಈ ನಾಡಿನ ಹೆಮ್ಮೆಯ ಹಬ್ಬ ನಮ್ಮ ದಸರಾ. ದಸರಾ ಹಬ್ಬ ಆರಂಭಕ್ಕೆ ಮುನ್ನ ನವರಾತ್ರಿ ಆರಂಭ ಆಗತ್ತೆ ನೋಡಿ. ನವರಾತ್ರಿ ಆರಂಭದ ಸಮಯದಲ್ಲಿ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಅಲ್ಲಿ ಒಂದು ಪೂಜೆ ಪುನಸ್ಕಾರ ಎಲ್ಲ ಆರಂಭ ಮಾಡ್ತಾರೆ. ಆ ಆರಂಭ ಮಾಡುವ ಸಮಯದಲ್ಲಿ ಸರ್ಕಾರ ಯಾರು ಒಬ್ಬರ ಅತಿಥಿನೇ ಕರ್ಕೊಂಬಂದು ಅಲ್ಲಿ ಅವ್ರ ಕೈಯಿಂದ ದಸರಾ ನಾಡ ಹಬ್ಬನ ಉದ್ಘಾಟನೆ ಮಾಡಿಸ್ತಾರೆ. 2/10/2025 ವಿಜಯದಶಮಿಯಂದು ಅದ್ದೂರಿಯಾಗಿ ಪ್ರಾರಂಭಗೊಳ್ತಾ ಇದೆ ಈಶಾ ದೋಸಾ ಪಾಯಿಂಟ್. 4ನೇ ಅಡ್ಡ ರಸ್ತೆ, 2ನೇ ಮುಖ್ಯ ರಸ್ತೆ, ಗಾಂಧಿನಗರ, ಕನಿಷ್ಕ ಹೋಟೆಲ್ ಹತ್ತಿರ, ಬೆಂಗಳೂರು. ಈ ನವರಾತ್ರಿ ಆರಂಭದ ಮೊದಲ ದಿನ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನವರಾತ್ರಿ ಹಬ್ಬವನ್ನು ಆಚರಿಸಲು ಉದ್ಘಾಟಿಸ್ತಾರೆ. ಈ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ನಡೆಸ್ತದೆ. ಪ್ರತಿ ವರ್ಷ ಒಬ್ಬೊಬ್ಬ ನಾಡಿನ ಗಣ್ಯ ವ್ಯಕ್ತಿಗಳನ್ನು ಕರ್ಕೊಂಬಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಇದು ಸುಮಾರು ಒಂದು 30 ವರ್ಷಗಳಿಂದ ನಡ್ಕೊಂಬಂದಂಥ ಒಂದು ಪದ್ಧತಿ. ಈ ಪದ್ಧತಿಯ ಆರಂಭ ಮಾಡಿದ್ದೇ ಅಣ್ಣವ್ರ ಕೈಯಿಂದ. ಅದು ಹೇಗೆ ಅಂತ ಹೇಳ್ತೀರಾ? ಬನ್ನಿ, ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. 1993 ಸಮಯದಲ್ಲಿ ನವರಾತ್ರಿ ಹಬ್ಬ ಆರಂಭ ಆಗೋಕ್ಕೆ ಮೊದಲು ಒಂದು 10-12 ದಿವಸದ ಹಿಂದುಗಡೆ ನಿಮಗೆ ಮಹಾರಾಷ್ಟ್ರದ ಒಂದು ಜಿಲ್ಲೆಯಲ್ಲಿ ಭೂಕಂಪ ಆಗುತ್ತೆ. ಭೂಕಂಪ ಆಗಿ ಸಾವಿರಾರು ಜನ ಸಾವುಗಳು ನೋವುಗಳಾಗಿ ಲಕ್ಷಾಂತರ ಜನ ಮನೆ ಮಠನೆಲ್ಲ ಕಳ್ಕೊತಾರೆ. ಆ ಸಮಯದಲ್ಲಿ ಇಡೀ ಮಹಾರಾಷ್ಟ್ರ ದುಃಖದಲ್ಲಿರುತ್ತೆ. ಇಡೀ ಮಹಾರಾಷ್ಟ್ರನೇ ಅಲ್ಲ, ಇಡೀ ಕರ್ನಾಟಕನ ಇಡೀ ಭಾರತನೇ ನಿಮಗೆ ದುಃಖದಲ್ಲಿ ಮುಳುಗುತ್ತೆ. ಆ ಮಹಾರಾಷ್ಟ್ರದಲ್ಲಿ ನಡೆದಂಥ ಆ ಭೂಕಂಪದಿಂದ ಹಲವಾರು ಜನ ತಮ್ಮ ಮನೆಯವ್ರನ್ನೆಲ್ಲ ಕಳ್ಕೊಂಡು ದುಃಖದಲ್ಲಿರ್ತಾರೆ. ಈ ಸಮಯದಲ್ಲಿ ನಮಗೆ ನವರಾತ್ರಿ ಆರಂಭ ಆಗತ್ತೆ. ಆಗ ಕೆಲವು ಜನ ವ್ಯಕ್ತಿಗಳು ನವರಾತ್ರಿ ನಾವು ಮಾಡೋದು ಬೇಡ, ಯಾಕಂದರೆ ನಮ್ಮ ಪಕ್ಕದ ಜಿಲ್ಲೆಯಲ್ಲೇ ಇರುವಂಥ ನಮ್ಮ ಸೋದರರಂತೆ ಇರುವಂಥ ನಮ್ಮ ಮಹಾರಾಷ್ಟ್ರದ ಜನಗಳು ಕಷ್ಟದಲ್ಲಿದ್ದಾರೆ, ಇದು ಮಾಡೋದು ಬೇಡ ಅಂತ ಒಂದಿಷ್ಟು ಕೂಗುಗಳು ಎದ್ದೇಳುತ್ತೆ. ಮಾಡೋದು ಬೇಡ, ಬರೀ ದಸರಾನ ಈ ಸಲ ಬಿಟ್ಬಿಟ್ಟು ಮುಂದೆ ವರ್ಷ ಮಾಡೋಣ ಅಂತೆಲ್ಲ ಮಾತುಗಳು ಕೇಳಿ ಬರುತ್ತೆ ನೋಡಿ. ಇಲ್ಲೊಂದು ಚಿಕ್ಕ ಪಾಯಿಂಟ್ ಹೇಳ್ಬಿಡ್ತೀನಿ ನಿಮಗೆ. ಕನ್ನಡಿಗರು ಎಂಥ ಹೃದಯ ವಿಶಾಲವಾದವರು ಅಂತ. ಪಕ್ಕದ ರಾಜ್ಯದವ್ರಿಗೆ ಏನಾರು ಆದರೆ ನಾವು ನಮ್ಮ ಹಬ್ಬನೇ ನಿಲ್ಲಿಸ್ತೀವಿ. ಆದರೆ ಅವರು ಮಾತೆತ್ತರೆ ದಿನ ಬೆಳಗ್ಗೆ ಆದರೆ ಬೆಳಗಾವಿ ನಮ್ಮದು ಅಂತ ನಮ್ಮ ಕಾಲು ಕೆರೆದು ಜಗಳಕ್ಕೆ ಬರ್ತಾರೆ. ಅದು ಬೇರೆ ಇಟ್ಬಿಡೋಣ. ಆದರೆ ಇಲ್ಲಿ ಈ ವಿಷಯ ಮಾತಾಡೋಣ. ಆ ಸಮಯದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವರು ಏನು ಮಾಡೋದು, ಜನ ಒಂದು ಕಡೆ ಕೂಗಾಗ್ತಾಯಿದ್ದಾರೆ. ಕೆಲವರು ವ್ಯಕ್ತಿಗಳು, ಎಲ್ಲ ಜನಗಳಲ್ಲ, ಕೆಲವು ವ್ಯಕ್ತಿಗಳು ಕೂಗಾಗ್ತಾಯಿದ್ದಾರೆ, ದಸರಾ ಹಬ್ಬನ ನಿಲ್ಲಿಸಿ ಮುಂದಕ್ಕೆ ಮಾಡಿ, ನಮ್ಮ ಪಕ್ಕದ ರಾಜ್ಯದಲ್ಲಿ ಈ ಥರ ಆಗಿದೆಲ್ಲ, ಅವರು ದುಃಖದಲ್ಲಿದ್ದರು ನಾವು ದುಃಖದಲ್ಲಿದ್ದರು ಒಂದೇ ಅಂದ್ಬಿಟ್ಟು ಅಂತ ಆಡ್ತಾರೆ. ಆಗ ಮುಖ್ಯಮಂತ್ರಿಗಳು ಗೊಂದಲಕ್ಕೆ ಸಿಗಾಕಂತಾರೆ. ಏನಪ್ಪ ಮಾಡೋದು? ಅವರು ಕೆಲವು ಕಡೆ ಪತ್ರಿಕೆ ಈ ಗೋಷ್ಠಿಗಳು ಹೇಳ್ತಾರೆ, ತಲಾಂತರದಿಂದ ನಮ್ಮ ಸಂಪ್ರದಾಯವಾಗಿ ಬಂದಂಥ ಈ ನಮ್ಮ ಸಂಸ್ಕೃತಿ ಹಬ್ಬ, ನಮ್ಮ ನಾಡ ಹಬ್ಬ, ಇದನ್ನು ನಾವು ಕೈ ಬಿಡೋದು ಹೆಂಗೆ? ಇದನ್ನು ಕೈ ಬಿಟ್ಟರೆ ಒಂಥರ ಅಪಶಕನ ಆಗ್ಬಿಡುತ್ತೆ, ಬೇಡ, ಈ ಹಬ್ಬನ ನಾವು ನಾರ್ಮಲಾಗೇ ಮಾಡ್ಕೊಂಡು ಹೋಗೋಣ ಅಂತಲ್ಲ ಅವರು ಒಂದೆರಡು ಕಡೆ ವೇದಿಕೆಯಲ್ಲಿ ಹೇಳ್ತಾರೆ. ಆದರೂ ಕೆಲವು ಜನಗಳ ಕೂಗು ಒಂಥರ ಜಾಸ್ತಿ ಮಟ್ಟದಲ್ಲಾಗತ್ತೆ. ಆಗ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನದು ನಿರ್ಧಾರ? ಇಷ್ಟು ಜನಗಳ ಬಾಯಿನ ಮುಚ್ಚೋಕ್ಕೆ ಒಬ್ಬ ವ್ಯಕ್ತಿನ ಕರ್ಕೊಂಬಂಬಿಡೋಣ. ಆ ವ್ಯಕ್ತಿ ಬಂತು ಅಂದರೆ ಇಡೀ ಕರ್ನಾಟಕನೇ ನಿಶಬ್ದವಾಗಿಬಿಡುತ್ತೆ, ಯಾರೂ ಎದುರುತ್ರ ಮಾತಾಡಲ್ಲ
ಅಂಥ ವ್ಯಕ್ತಿ ಕೈಯಲ್ಲಿ ನಾವೇನಾರ ಪೂಜಾ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿಸಿದ್ರೆ ಒಂಥರ ಆ ಪೂಜೆಗೂ ಗತ್ತು ಬರುತ್ತೆ, ಮತ್ತು ಜನಗಳು ಸೈಲೆಂಟ್ ಆಗಿಬಿಡ್ತಾರೆ, ನಮ್ಮ ಹಬ್ಬ ಇನ್ನೂ ಕಳೆ ಕಟ್ತದೆ ಅಂತ ಹೇಳ್ಬಿಟ್ಟು ವೀರಪ್ಪ ಮೊಯ್ಲಿಯವರು ಯೋಚನೆ ಮಾಡಿ ಆಗಿನ ಮುಖ್ಯಮಂತ್ರಿಗಳಾದವರು ಏನು ಮಾಡ್ತಾರೆ, 1993ರಲ್ಲಿ ಅಕ್ಟೋಬರ್ 24ನೇ ತಾರೀಕು ಆ ಹಬ್ಬ ನವರಾತ್ರಿ ಆರಂಭ ಆಗುತ್ತೆ. ಆ ನವರಾತ್ರಿ ಉದ್ಘಾಟನೆನ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿ, ನಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೇವ ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸ್ತಾರೆ. ನೋಡಿ, ಅವರು ಉದ್ಘಾಟನೆ ಮಾಡಿದ್ದು ಅಲ್ಲಿವರೆಗೂ ಎದ್ದಿದ್ದಂಥ ಕೂಗು ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಅಣ್ಣವರು ಬಂದರು ಅಂದರೆ ಅಲ್ಲಿ ಯಾವುದೇ ಥರದ ಗಲಾಟೆ ಆಗಲಿ ಗೋಜಾಗಲಿ ಇರಲ್ಲ, ಎಲ್ಲ ಸೈಲೆಂಟ್ ಆಗ್ಬಿಡುತ್ತೆ. ಆ ಥರ ಅಣ್ಣವರ ಶಕ್ತಿ. ವೀರಪ್ಪ ಮೊಯ್ಲಿಯವರು ಆಗ ಮಾಡಿದಂಥ ಆ ಉದ್ಘಾಟನೆ ಅನ್ನೋ ಒಂದು ಹೊಸ ಸಂಪ್ರದಾಯನ ವೀರಪ್ಪ ಮೊಯ್ಲಿಯವರು ಹುಟ್ಟಾಕ್ತಾರೆ. ಆ ಹುಟ್ಟಾಕಿದ ಮೊದಲ ವರ್ಷವೇ ಅಣ್ಣವ್ರ ಕೈಯಿಂದ ಉದ್ಘಾಟನೆ ಮಾಡಿಸ್ತಾರೆ. ಅವ್ರಿಗೂ ಅಣ್ಣವ್ರು ಬಂದರೆ ಒಂದು ಶಕ್ತಿ, ಈ ಎಲ್ಲ ಕೂಗುಗಳಿಗೂ ಸ್ಟಾಪ್ ಆಗುತ್ತೆ. ಅಣ್ಣವ್ರ ನಡೆ ಇದ್ಬಿಟ್ರೆ ಯಾರು ಏನೂ ಮಾತಾಡಲ್ಲ ಅಂತಬಿಟ್ಟು ವೀರಪ್ಪ ಮೊಯ್ಲಿಯವರು ಅಣ್ಣವ್ರನ್ನ ಕರ್ಕೊಂಬಂದು 1993 ಅಕ್ಟೋಬರ್ 24ನೇ ತಾರೀಕಂದು ನವರಾತ್ರಿನ ಉದ್ಘಾಟನೆ ಮಾಡ್ತಾರೆ. ಅಣ್ಣವ್ರ ಕೈಯಿಂದ ಉದ್ಘಾಟನೆ ಆಗುತ್ತೆ. ನೋಡಿ, ಅಂದಿನಿಂದ ಇಂದಿನವರೆಗೂ ಹಲವಾರು ಗಣ್ಯ ವ್ಯಕ್ತಿಗಳು ದಸರಾ ನಾಡ ಹಬ್ಬ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಕೆಲವರು ಏನೋ ರಾಜಕೀಯ ಇದೆ, ಒಂದೆರಡು ಉದ್ಘಾಟನೆ, ಒಬ್ಬರನ್ನ ಬೇಡ ಅಂತಾರೆ, ಒಬ್ಬರು ಬೇಕಂತಾರೆ. ಏನೇ ಈ ಗೋಜು ಇದೆಲ್ಲ ಇದ್ರೂ ಈ ಉದ್ಘಾಟನೆ ಅನ್ನೋ ಪದಕ್ಕೆ ಮೊದಲು ನಾಂದಿ ಆಡಿದವರು ನಮ್ಮ ಕನ್ನಡಿಗರ ಆರಾಧ್ಯ ದೈವ ಅಣ್ಣವರು. ಅಣ್ಣವ್ರ ನಂತರ ದೇವೇಗೌಡ ಅವರು, ಎಸ್ ಎಂ ಕೃಷ್ಣ ಅವರು, ಪರಮ ಪೂಜ್ಯ ನಡೆದಾಡುವ ದೇವರು ವೀರೇಂದ್ರ ಹೆಗಡೆ ಅವರು, ವಿಶ್ವೇಶ್ವರ ತೀರ್ಥ ಅವರು, ಶಿವಕುಮಾರ ಸ್ವಾಮೀಜಿಯವರು, ನಮ್ಮ ರಾಷ್ಟ್ರಪತಿಗಳಾದಂಥ ಪ್ರತಿಭಾ ಪಾಟೀಲ್ ಅವರು, ದ್ರೌಪದಿ ಮುರ್ಮು ಅವರು, ಹಂಸಲೇಖ ಅವರು, ಹೀಗೆ ಹಲವಾರು ಗಣ್ಯರು, ಜಯಪ್ರಕಾಶ್ ನಾರಾಯಣ್ ಅವರು, ಹೀಗೆ ಹಲವಾರು ಗಣ್ಯರು ಈ ದಸರಾ ನಾಡ ಹಬ್ಬನ ಉದ್ಘಾಟನೆ ಮಾಡಿದ್ದಾರೆ. ನಾನು ಎಲ್ಲರ ಹೆಸರು ಹೇಳಿಲ್ಲ, ದಯವಿಟ್ಟು ಬೇಜಾರಾಗಬೇಡಿ. ಕೆಲವೊಂದು ವ್ಯಕ್ತಿಗಳ ಹೆಸರು ಮಾತ್ರ ನಾನು ಹೇಳಿದ್ದೀನಿ. Prepared traditionally with love by farmers. Directly from farmers, straight to your home. ಅಣ್ಣವರು ಉದ್ಘಾಟನೆ ಮಾಡಿದ ನಮ್ಮ ನಾಡ ಹಬ್ಬ ಇವತ್ತಿಗೂ ಸಹ ಒಂಥರ ರಾಜರಂತೆ ಅದು ನಡ್ಕೊಂಬರ್ತಾ ಇದೆ. ಅಣ್ಣವರು ಎಲ್ಲಿ ಬಂದು ಕಾಲಿಕ್ತಾರೆ ಅಲ್ಲಿ ವಿಜಯದ ಸಂಕೇತ ಇರುತ್ತೆ. ಇದು ಅಣ್ಣವರ ಗತ್ತು. ಬನ್ನಿ ಸ್ನೇಹಿತರೆ, ಹೀಗೆ ಇನ್ನೂ ಹಲವಾರು ವಿಷಯಗಳನ್ನ ನಾನು ಹಾಕ್ತಾ ಇರ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.